ಸೊ ದೂರದಿಂದ ಬರಬೇಕಲ್ಲ, ಫ್ರೀ ಆಗಿದ್ದರಿಂದ ತುಂಬ ಹೆಲ್ಪ್ ಆಗ್ತಿದೆ. ಈವನ್ ನಾವು ಸ್ಟೂಡೆಂಟ್ಸ್ ಅಲ್ವಾ. ಸಿದ್ದರಾಮಯ್ಯ ಸರ್ಕಾರ ಈ ಥರ ಮಾಡ್ರೆ ಮುಂದೆ ಬಿದ್ದು ಹೋಗುತ್ತೆ. ರಾಜಕೀಯ ನಾಯಕರನ್ನಕ್ಕಿಂತ ರಾಜಕೀಯ ಕೆಲಸಗಾರ ಅಂತ ಹೇಳಿದರೆ ಒಳ್ಳೆಯದಾಗುತ್ತೆ ಅವರಿಗೆ. ಒಂದು 60 ವರ್ಷದವರಿಗೆ ಫ್ರೀ ಕೊಡಲಿ, ಎಜುಕೇಷನ್ ಮಕ್ಕಳಿಗೆ ಫ್ರೀ ಕೊಡಲಿ, ಅದು ಶಾಲೆ ಮಕ್ಕಳಿಗೆ ಸರ್ಕಾರಿ ಹಾಸ್ಪಿಟ್ಲ್ ಅದೆಲ್ಲ ಮಾಡಿ ಎಲ್ಲ ಸಂಸ್ಥೆಯನ್ನು ಉದ್ಧಾರ ಮಾಡಲಿ ಅವರು. ನಮಗೇನು ಬೆಲೆನೇ ಇಲ್ದಂಗೆ ಆಗೈತೆ ರೀ ಗಂಡು ಮಕ್ಕಳಿಗೆ. ಬೆಲೆನೇ ಇಲ್ಲ. ಸ್ವಾಗತ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ ಪೇಜ್. ರಾಜ್ಯ ಸರ್ಕಾರದಿಂದ KSRTC ಎಲ್ಲ ಬಸ್ಸುಗಳಿಗೂ ಕೂಡ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೆ. ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BJಪಿಗರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರತಿಭಟನೆ ಆಯಿತು ಅನ್ನುವಂಥ ವಿಚಾರದಲ್ಲಿ ನೀವು ನೋಡಿರ್ತೀರಿ. ಹೆಂಗಸರಿಗೆ ಒಂದು ಸೈಡಲ್ಲಿ ಫ್ರೀ ಮಾಡಿದಂಥ ಸರ್ಕಾರ ಪುರುಷರಿಂದ ಈ ರೀತಿಯಾಗಿ ವಸೂಲಿಗೆ ಇಳಿದಿದೆ ಅನ್ನುವಂಥ ವಿಚಾರದಲ್ಲಿ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಂಗಳೂರಿನ ಜನರು ಏನು ಹೇಳ್ತಾರೆ, 15% ಜಾಸ್ತಿ ಮಾಡಿದ್ದು ಇವರಿಗೆ ಖುಷಿ ಇದೆಯಾ ಅಥವಾ ಬೇಸರ ಇದೆಯಾ, ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. KSRTC ಬಸ್ಸಲ್ಲೇ ಇದ್ದೀನಿ, ಒಂದಷ್ಟು ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಬರ್ತೀನಿ. ಸರ್ ಏನು ಹೇಳ್ತೀರಾ ಅಂತ ಹೇಳಿದ್ರೆ, ಇವತ್ತು ರಾತ್ರಿಯಿಂದ 15% ಜಾಸ್ತಿ ಅಂತೇಳಿ ಹೇಳ್ತಾ ಇದ್ದಾರೆ ಟಿಕೆಟಿಗೆ, ಎಲ್ಲದಕ್ಕೂ. ಹೆಂಗಸರಿಗೆ ಫ್ರೀ, ಗಂಡಸರಿಗೆ ಮಾತ್ರ 15% ಜಾಸ್ತಿ ಅಂತೇಳಿ. ಇದರ ಬಗ್ಗೆ ಏನು ಹೇಳ್ತೀರಾ? ಎಂತ ಮಾಡಿ ಸರ್, ಅವ್ರು ಮಾಡಿದ್ಮೇಲೆ ಒಪ್ಕೊಳ್ಳೇಬೇಕಲ್ಲ ಅದನ್ನು. ಕಂಪೇರ್ ಟು ಪ್ರೈವೇಟ್ ಇವಾಗ ಗೌರ್ಮೆಂಟ್ನದು ಆಲ್ರೆಡಿ ಕಮ್ಮಿ ಇದೆ, ಹಾಗಾಗಿ ಅವರು ಜಾಸ್ತಿ ಮಾಡ್ತಾರೆ ಅಂತೇಳಿ ನಾವು ಒಪ್ಕೊಳ್ಳೇಬೇಕಾದ್ರೆ ಎಂತ ಮಾಡಲಿಕ್ಕೂ ಇಲ್ಲ. ಮತ್ತು ಫ್ರೀಯ ಬಗ್ಗೆ ಗೌರ್ಮೆಂಟ್ನ ಸ್ಕೀಮ್ ಎಂತ ಮಾಡಲಿಕ್ಕೂ ಇಲ್ಲ ಅಂತ ಹೇಳಿದ್ರೆ ಹೆಂಗಸರಿಗೆ ಫ್ರೀ, ಗಂಡಸನವರು ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾರೆ. ಅದಕ್ಕೇನು ಹೇಳ್ತೀರಿ? ಹಾಗೇನಿಲ್ಲ ಸರ್, ಫ್ರೀ ಸಿಕ್ಕಿದಾರಾದ್ರೂ ಉಪಯೋಗ ಪಡ್ಕೊಳ್ಳಿ ಅದನ್ನು, ಗಂಡಸರಿಗೆ ಬೇಕಂತಲೇ ಏನೂ ಇಲ್ಲ ಅಲ್ಲ. ಫ್ರೀ ಎಜುಕೇಷನ್ಗೆ ಮತ್ತು ಹಾಸ್ಪಿಟಲ್ಗೆ ಕೊಡ್ಬೋದು, ಯಾಕೆ ಬಸ್ಸಿಗೆ ಅಂತೇಳಿ ಒಂದಷ್ಟು ಜನ ಮಾತಾಡ್ತಾರೆ. ಏನು ಸದ್ಯಕ್ಕೆ ಗೌರ್ಮೆಂಟಿಗೆ ಅವರಿಗಾದರೂ ಕೊಡೋ ಮನಸ್ಸು ಮಾಡಿದೆಯಲ್ಲ, ಇನ್ನು ಮುಂದೆ ಮಾಡ್ಬೋದು ಮನಸ್ಸು. ಬಾಕಿ ಉಳಿದವರಿಗೂ ಕೂಡ, ವಿದ್ಯಾರ್ಥಿಗಳಿಗೂ ಅಥವಾ ಬಾಕಿ ಉಳಿದವರಿಗೂ ಕೂಡ ಮಾಡೋ ಪ್ರಯತ್ನ ಮಾಡ್ಬೋದು, ಆಗಲಿ ಅಂತ ಹಾರೈಸ್ತೇವೆ ಅಷ್ಟೇ. ಅದೇ ರೀತಿಯಲ್ಲಿ ಇನ್ಕಮು ಕೂಡ ಜಾಸ್ತಿ ಆದರೆ ಪರವಾಗಿಲ್ಲ. ಖಾಲಿ ಒಂದು ಕಡೆಯಿಂದಲೇ ಜಾಸ್ತಿ ಆಗ್ತಾ ಹೋದರೆ ಜನರಿಗೆ ಕಷ್ಟ ಆಗ್ತದೆ, ಅದನ್ನು ನಿಭಾಯಿಸ್ಕೊಳ್ಳಿ ಕಷ್ಟ ಆಗ್ತದೆ. ಏನು ಖುಷಿ ಆಗ್ತಾ ಇದೆಯಾ? ಅಡ್ಡಿಲ್ಲ, ಖುಷಿ ಆಗ್ತಿದೆ. ಗಂಡಸರ ಹತ್ರ ಲೂಟಿ ಮಾಡಿ ಹೆಂಗಸರಿಗೆ ಫ್ರೀ ಕೊಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀವಿ? ಈಗ ಅದು ಗಂಡಸರಿಗೆ ಇವತ್ತು ರಾತ್ರಿಯಿಂದ 15% ಜಾಸ್ತಿ ಟಿಕೆಟ್ ದರ, ಇದರ ಬಗ್ಗೆ ಏನು ಹೇಳ್ತೀವಿ? ಅದು ಸರ್ಕಾರದ್ದು ಯೋಜನೆ ಹೇಗಿರುತ್ತೋ ಹಾಗೆ, ಮತ್ತು ಅವರದ್ದು ನೆಕ್ಸ್ಟ್ ಓಕೆ. ಕೆಲವರು ಹೆಂಗಸರಿಗೂ ಹೋಗ್ಬೇಕಂತಿರುತ್ತಲ್ಲ ದೂರ, ಸೊ ಅದೊಂದು ಬೆನಿಫಿಟ್ ಹೌದು. ಆದರೆ ಗಂಡಸರಿಗೂ ಜಾಸ್ತಿ ಮಾಡಿದ್ದು ಅದು ಒಂದು ಸ್ವಲ್ಪ ತಪ್ಪು ಅನಿಸುತ್ತೆ. ನನಗೆ ಹೆಲ್ಪ್ ಆಗ್ತಾ ಇದೆ. ಸೊ ದೂರದಿಂದ ಬರಬೇಕಲ್ಲ, ಫ್ರೀ ಆಗಿದ್ದರಿಂದ ತುಂಬ ಹೆಲ್ಪ್ ಆಗ್ತಿದೆ. ಈವನ್ ನಾವು ಸ್ಟೂಡೆಂಟ್ಸ್ ಅಲ್ವಾ, ಸೊ ತುಂಬ ಹೆಲ್ಪ್ ಆಗ್ತಿದೆ. ಕೆಲವರು ಫ್ರೀ ಇದ್ದ ಕಾರಣ ಸುತ್ತಾಡೋಕ್ಕೆ ಜಾಸ್ತಿ ಹೋಗ್ತಾರೆ ಅನ್ನುವಂಥ ವಿಚಾರದಲ್ಲಿ ಕೂಡ ಹೇಳ್ತಾರೆ. ಅದರ ಬಗ್ಗೆ ಅದು ಅವರವರ ಮೈಂಡ್ಸೆಟ್. ಅಂದರೆ ಸರ್ಕಾರ ಏನು ಕೊಡುತ್ತೆ ಎಲ್ಲದನ್ನು ತುಂಬ ಅತಿಯಾಗಿ ನಾವು ಬಳಸಬಾರ್ದಲ್ಲ. ಎಷ್ಟು ಕೊಟ್ಟಿದ್ದಾರೋ, ಯಾವುದಕ್ಕೆ ಅಗತ್ಯ ಇದೆಯೋ ಅದಕ್ಕೆ ಬಳಸ್ಕೊಂಡ್ರೆ ಉತ್ತಮ. ಇಷ್ಟೇ. ಹಾಂ, ನಮಗೆ ಖುಷಿ ಇದೆ. ಹಾಂ, ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ಒಳ್ಳೆಯದಾಗ್ತಿದೆ ಅಂತ. ಜೆಂಡರ್ ಈಕ್ವಾಲಿಟಿ ಎಲ್ಲದಲ್ಲೂ ಬರಬೇಕು. ಹೌದು, ಎಲ್ಲ ಅವರಿಗೂ ಸೌಕರ್ಯ ಕೊಟ್ಟರೆ ಹಾಗೆ ಗಂಡಸರಿಗೂ ಕೊಡಬೇಕಲ್ಲ. ತಾರತಮ್ಯ ಬೇಡ ಅಂತ. ತಾರತಮ್ಯ ಬೇಡ, ಅವರಿಗೂ ಒಂದು ಥರ ನಮಗೆ ಒಂದು ಥರ ಆಗ್ಬೇಕಲ್ಲ. ಹಾಗಾಗಿ ಒಂದು ಕಡೆ ಹಾಕಿ ಒಂದು ಕಡೆ ತೆಗಿತಾರೆ ಅಷ್ಟೇ. ಈ ರೀತಿ ತಾರತಮ್ಯ ಮಾಡಬಾರ್ದು. ಮಾಡಬಾರ್ದು. ಸಿದ್ದರಾಮಯ್ಯ ಸರ್ಕಾರ ಈ ಥರ ಮಾಡ್ರೆ ಮುಂದೆ ಬಿದ್ದು ಹೋಗುತ್ತೆ. ಮುಂದೆ ಸರ್ಕಾರ ಬಿದ್ದು ಹೋಗುತ್ತಾ? ಹೌದೌದು, ತಾರತಮ್ಯ ಮಾಡಬಾರ್ದು. ಹೌದೌದು, ಸ್ವಲ್ಪ ಯೋಚನೆ ಮಾಡಬೇಕು. ಹೌದೌದು. ಕಷ್ಟ ಆಗ್ತಿದೆಯಾ ನಮಗೆ? ನಮಗೀಗ ಡೈಲಿ ಬರೋದು ಪಾಸ್ ಕಮ್ಮಿ ಇತ್ತು, ಇನ್ನೂ ಜಾಸ್ತಿ ಆಗುತ್ತಲ್ಲ. 100 ರೂಪಾಯಿಗೆ 15 ರೂಪಾಯಿ ಜಾಸ್ತಿ. ಹೌದು. ನಿಮ್ಗೆ ಎಷ್ಟಾಗ್ತಿತ್ತು? ಈಗ ನಮಗೆ ಉಡುಪಿ ಮಂಗಳೂರು ಡೈಲಿ ಪಾಸ್ 100 ರೂಪಾಯಿ ಇತ್ತು, ಇನ್ನು ಎಷ್ಟಾಗುತ್ತೋ ನೋಡಬೇಕು. 115 ನಾಳೆಯಿಂದ ಕಷ್ಟ ಆಗುತ್ತೆ. ಹೌದೌದು. ಸಂಬಳ ಅದೇ ಇರುತ್ತೆ, ಸಂಬಳ ಏನು ಜಾಸ್ತಿ ಆಗೋದಿಲ್ಲ. ಈಗ 15% ಜಾಸ್ತಿ ಮಾಡಿರೋದಕ್ಕೆ ಏನು ಹೇಳ್ತೀರಾ ಟಿಕೆಟಿಗೆ? ಹೌದು, ಅಲ್ಲಿ ಫ್ರೀ ಮಾಡಿದ್ದಕ್ಕೆ ಇಲ್ಲಿ ಜಾಸ್ತಿ ಮಾಡಿದ್ದಾರೆ, ಅದನ್ನು ಬರೆಸೋಕ್ಕೆ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಬಿಟ್ಟರೆ ಅದರ ಬದಲಿಗೆ ಎಲ್ಲರಿಗೂ ಟಿಕೆಟ್ ಮಾಡಿ ಹೌದು, ಒಬ್ಬರಿಗೆ ಬರೆ ಕೊಡುವಂಥದ್ದು. ಹೌದು, ಅದಕ್ಕಿಂತ ಅವರು ಯಾರು ಪೊಲಿಟಿಷಿಯನ್ಸ್ ಇದು ನೋಡಲಿ, ಎಜುಕೇಷನ್ ಫ್ರೀ ಮಾಡಲಿ, ಹೆಲ್ತ್ ಅದು ಮಾಡಲಿ, ಅದು ಯಾರೂ ಮಾಡಲ್ಲ. ಸುಮ್ಮನೆ ಹೇಳ್ತಾರೆ ಬಿಟ್ಟರೆ ಅದರ ಬಗ್ಗೆ ಫೋಕಸ್ಸೇ ಮಾಡಲ್ಲ. ಯಾಕೆಂತ ಗೊತ್ತಿಲ್ಲ. IAS ಅವರು ಅವರ ಪ್ಯಾನಲಲ್ಲಿ ಏನಿರ್ತಾರೆ ಅವರವರಿಗೆ ಐಡಿಯಾ ಕೊಡಲ್ವಾ ಅಥವಾ ಕೊಟ್ಟರು ಅವರು ಯೂಸ್ ಮಾಡ್ಕೊಳ್ಳಲ್ವಾ ಗೊತ್ತಿಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ. 100%. The thing they did, the free thing was actually not good. Okay. Why it's not good? Like
what about the students actually, the boys, students, or the poor peoples and all? They should treat them also, right? Like equally. Why only women's? ಓಕೆ. That's what. ಸರ್ಕಾರಕ್ಕೆ ಏನು ಹೇಳೋದಂದರೆ ಟಿಕೆಟ್ ದರ ಕಡಿಮೆ ಮಾಡೋ ಅಂತ ಹೇಳೋದು. ಇವಾಗ ಲೇಡೀಸ್ಗೂ ಫ್ರೀ ಇದೆ, ಇವಾಗ ಜೆಂಟ್ಸ್ಗೆ ಜಾಸ್ತಿ, ನಮಗೂ ಫ್ರೀ ಮಾಡೋ ಅಂತ ಹೇಳ್ಬೋದು ಅಷ್ಟೇ. ಒಂದು ಕಡೆಯಲ್ಲಿ ಕಡಿಮೆ ಮಾಡೋದು, ಇನ್ನೊಂದು ಕಡೆ ಕಿತ್ಕೊಳ್ಳೋದು ಅಷ್ಟೇ. ಕಡಿಮೆ ಎಲ್ಲಿ ಮಾಡ್ತಾ ಇದ್ದಾರೆ? ಕಡಿಮೆ ಇವರಿಗೆಲ್ಲ ಫ್ರೀ ಮಾಡಿದಾರಲ್ಲ, ಮಹಿಳೆಯರಿಗೆ ಫ್ರೀ ಮಾಡಿದ್ದಾರೆ, ನಮಗೇನಿಲ್ಲ. ಅದೇ ಮಹಿಳೆಯರಿಗೆ ಫ್ರೀ ಮಾಡಿ ನಮ್ಮಿಂದ ಕಿತ್ಕೊಳ್ಳೋದು. ನಾವೇನು ಮಾಡಿದ್ದೇವೆ? ನಾವು ಓಟ್ ಹಾಕಲಿಲ್ಲ ಅವರಿಗೆ. ಸುಳ್ಳಿಗೆ 100 ರೂಪಾಯಿ ಉಂಟು, 101 ರೂಪಾಯಿ, ಇನ್ನು 115 ರೂಪಾಯಿ ಆಗೋದಿಲ್ಲ, 116 ರೂಪಾಯಿ ಆಗೋದಿಲ್ಲ. ಅದೇ ಹೇಳೋದು, ಜಾಸ್ತಿ ಆಯ್ತು. ಪೇಪರಲ್ಲಿ ನೋಡಿದ್ದೆ. ಟಿಕೆಟ್ ಏನಕ್ಕೆ ಹೆಚ್ಚು ಮಾಡಿದ್ದಾರೆ ಅಂದರೆ, ಇವತ್ತು ಸಾರಿಗೆ ಸಚಿವರು ಹೇಳ್ತಾರೆ ಲಾಸ್ಟ್ ಟೈಮ್ BJP ಗೌರ್ಮೆಂಟ್ 5,900 ಕೋಟಿ ಸಾಲ ಇಟ್ಟಿದ್ದಾರೆ, ಅದಕ್ಕೆ ಕಾರಣ ಅವರು ಅಂತ. ಈ ಬಡವ್ರ ಮಕ್ಕಳಲ್ಲಿ ಇರ್ತಾರೆ, ಸ್ಕಾಲರ್ಶಿಪ್ ಅದೇ 2,000 ಸ್ಕಾಲರ್ಶಿಪ್ ಅವ್ರಿಗೆ ಕೊಡ್ಬೋಯಿತ್ತು. ತಿಂಗಳು ಇವ್ರು ಕೊಡೋದು ಬಿಟ್ಟು ಇದು ಯಾರು ಬಡ ಮಕ್ಕಳಿದ್ರೆ ಅವ್ರಿಗೆ ಕೊಟ್ಟಿದ್ದಿದ್ರೆ ತುಂಬ ಯೂಸ್ ಆಗೋದು ಅವ್ರಿಗಾದ್ರು ಎಜುಕೇಷನ್ಗೆ. ಒಂಚೂರು ಯೋಚನೆ ಮಾಡಿದ್ರೆ ಆಗೋದು. ಮತ್ತು ಇವರು ಬರೀ ಓಟಿಗೋಸ್ಕರ ವಿಮೆನ್ಸ್ಗೆ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತ ಮಾಡಿದರೆ ಒಂಚೂರು ನಮ್ಮದು ಇದು ರಾಜ್ಯ ದಿವಾಳಿ ಆಗೋದು ಒಂಥರ ಪಕ್ಕ. ಅದೇ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಕರ್ನಾಟಕ ರಾಜ್ಯವನ್ನು ಮಾಡ್ತಾರೆ ಅಂತೇಳಿ ಹೇಳೋಕ್ಕಲ್ಲ ಏನಾಗುತ್ತೆ ಅಂತ. ಇನ್ ಫ್ಯೂಚರ್ ಇನ್ನು 5 ವರ್ಷ ಇನ್ನೂ ಇದೆಯಲ್ಲ, ಒಂದು 2-3 ವರ್ಷ ನೋಡಬೇಕು, 4 ವರ್ಷ ಏನು ಮಾಡ್ತಾರೆ ಅಂತ. ಅದೇ ಜನರು ಒಂಚೂರು ಯೋಚನೆ ಮಾಡಿ ವೋಟ್ ಮಾಡೋ ಟೈಮಲ್ಲಿ ಒಂಚೂರು ಯೋಚನೆ ಮಾಡಿದರೆ ಸರಿ ಆಗುತ್ತೆ. ಅವರು ಬರೀ ಇದನ್ನೇ ಬಿಟ್ಟಿ ಭಾಗ್ಯಗಳದೇ ಡೆವಲಪ್ಮೆಂಟ್ ಅಂದರೆ ಅದು ತಪ್ಪದು. ನೋಡ್ಕೋಬೇಕು. GDP ಹೆಂಗೆ ಇದು ಮಾಡೋದು, ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇದನ್ನೆಲ್ಲ ಹೇಗೆ ಇದು ರೈಸ್ ಮಾಡುತ್ತೆ ಇನ್ಕ್ರೀಸ್ ಮಾಡೋದೇಕಂತ ನೋಡ್ಕೋಬೇಕು. ಈಗ ಈಗ ಡೆವಲಪ್ಮೆಂಟ್ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದಾರೆ. ಈಗ ನಾರ್ತ್ ಕರ್ನಾಟಕ ನೋಡಿದರೆ ಆಚೆ ಡೆವಲಪ್ಮೆಂಟ್ ಇಲ್ಲ, ದುಡ್ಡು ಅವರಿಗೆ ಸಿಗ್ತಾನೆ ಇಲ್ಲ, ಅದಕ್ಕೆ ಅನುದಾನ ಏನು ಡೆವಲಪ್ಮೆಂಟ್ ಆಚೆ ಆಗ್ತಾನೆ ಇಲ್ಲ. ದುಡ್ಡೆಲ್ಲ ಈಗ ಎಲ್ಲ MLAಗಳು ಸೇಮ್ ಎಲ್ಲ ಒಳಗೆ ಹಾಕೋದ್ರೆ ಜಾಸ್ತಿ ಈಗ ದುಡ್ಡೆಲ್ಲ. ಅದನ್ನೊಂಚೂರು ಕ್ಲೀನಾಗಿ, ಈಗ ಕರಪ್ಷನ್ ಎಲ್ಲ ಒಂಚೂರು ಅದ್ರ ಬಗ್ಗೆ ಎಲ್ಲ ಒಂಚೂರು ಕೇರ್ ತಗೊಂಡ್ರೆ ಒಳ್ಳೆಯದು. ಇಷ್ಟೇ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳಿಗೆ ಬೆಲೆ ಇಲ್ಲ ಅಂತ ಹೇಳಿ ಅದೇ ಹೇಳ್ತಾ, ಅಧಿಕಾರಿಗಳಿಗೆ ಮಾತ್ರ ಬೆಲೆ, ಪೊಲಿಟಿಷಿಯನ್ಗಳಿಗೆ ಮಾತ್ರ ಬೆಲೆ. ಅದೇ ರಾಜಕಾರಣ. ಇದು ಈಗ ರಾಜಕೀಯದಲ್ಲಿ ಬರೀ ರಾಜಕೀಯ ಅಂತ ರಾಜಕಾರಣಗಳಂತ ಹೇಳ್ತಾರೆ. ಆ ಥರ ಅವರು ರಾಜಕೀಯ ನಾಯಕರನ್ನಕ್ಕಿಂತ ರಾಜಕೀಯ ಕೆಲಸಗಾರ ಅಂತ ಹೇಳಿದರೆ ಒಳ್ಳೆಯದಾಗುತ್ತೆ ಅವ್ರಿಗೆ. ಅವಾಗ ಕೆಲಸ ಮಾಡ್ಬೋದು. ಅವರೇನು ಬರೀ ಜಸ್ಟ್ ನಾವು ಇದು ವೋಟ್ ಮಾಡಿದ್ದೀವಿ, ಏನು ನಾವೇ ಅಧಿಕಾರ ಕೊಟ್ಟಿದ್ದೀವಿ ಅವ್ರಿಗೆ ಮಾಡಿ ಅಂತ. ಯಾಕಂದ್ರೆ ನಮಗೀಗ ಪವರ್ ಇರೋದು. ಹಾಗಾಗಿ ನಾವು ಜನರೇನು ಹೇಳ್ತೀವಿ ಅದನ್ನು ಮಾಡಲೇಬೇಕು. ಅವರು ಹೇಳಿದಾಗ ಕೇಳೋದು, ಅವರು ಇಷ್ಟ ಬಂದಂಗೆ ಮಾಡಿದರೆ ಅದು ನೋಡ್ಕೊಂಡು ಇರೋಕ್ಕಾಗಲ್ಲ. ಅದನ್ನೆಲ್ಲ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಸ್ವಲ್ಪ ಅಲ್ಲ, ತುಂಬಾ ಯೋಚನೆ ಮಾಡಬೇಕು. ಈಗ ಬರೀ ಈಗ ನಮ್ಮ ಜನ್ರೇಷನ್, ನಾವು 5 ವರ್ಷದ ಬೇರೆ ಯೋಚನೆ ಮಾಡೋದು. ಈಗ ಏಜ್ ಆಗಿರೋ ಅವರು 5 ವರ್ಷ ಮುಂದೆ ಬೇರೆ ಯೋಚನೆ ಮಾಡ್ತಾರೆ. ಹಾಗೆ ಒಂಚೂರು ಯೂತ್ ಒಂಚೂರು ಅಲರ್ಟ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಕಷ್ಟ ಇದೆ. ಜನರು ಮಾತಾಡೋದು ಕಲಿಬೇಕಷ್ಟೇ. ಈಗ ಜನರೇ ಸುಮ್ಮನೆ ಇದ್ದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಹೋಗ್ತಾರೆ. ನಾಳೆ ಇನ್ನೊಂದು ತಂದರೂ ಏನು ಹೇಳಲ್ಲ. ಇವಾಗ ಟಿಕೆಟ್ ಜಾಸ್ತಿ ಮಾಡಿದರೆ ಈಗ ಜನರು ಏನು ಸ್ವಲ್ಪ, ಈಗ ನಾವು ಅಷ್ಟೇ ಈಗ ಮಾತಾಡ್ತೀವಿ, ಆಯಿತು, ಮತ್ತಿನ್ನೇನು ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇವತ್ತು. ಅದೇ ಈ ಥರ ಹೇಳೋರು ಯಾರೂ ಇಲ್ಲ. ಹೇಳೋರು ಕೇಳೋರು ಯಾರೂ ಇಲ್ಲ. ಈಗ ಅದೇ ಏನು ಆದೇಶ ಬಂತು, ಆಯಿತು, ಮುಗೀತಲ್ಲಿಗೆ ಬಿಟ್ಟಾಕಿ ಒಂದು 4 ದಿನ ಮಾತಾಡೋಣ, ಬೈಕೊಂಡಿರೋಣ, ಮತ್ತು ಅದೇ ಪಾಲಿಟಿಕ್ಸ್ ಅವ್ರು ಇದು ಮಾಡ್ಕೊಳ್ತಾರೆ, ಅಲ್ಲಿಗೆ ಮುಗೀತಲ್ಲಿಗೆ ಅಷ್ಟೇ. ಮತ್ತು ಇನ್ನೇನು ಜಾಸ್ತಿ ಏನಿಲ್ಲ. ಅದೇ ಎಷ್ಟು 3 ದಿನ ಮಾತಾಡ್ತಾರೆ, 4ನೇ ದಿನ ಸೈಲೆಂಟ್ ಆಗಿಬಿಡ್ತಾರೆ. ಎಲ್ಲದರ ಇದು ಬರೀ ಇದಂತಲ್ಲ, ಎಲ್ಲ ವಿಷಯದಲ್ಲೂ ಈ ಥರನೇ ಆಗೋದು. ಟಿಕೆಟ್ ದರ 15% ಜಾಸ್ತಿ ಆಗ್ತಾ ಇದೆ, ಏನು ಹೇಳ್ತೀರಾ? ಇದು ಆಗಬಾರ್ದು. ಕರ್ನಾಟಕ ಜನರಿಗೆ ತುಂಬ ಅನ್ಯಾಯ ಆಗ್ತದೆ. ಅಂದರೆ ಮೊದಲೇ ತುಂಬ ಕಷ್ಟದಿಂದ ಇರುವಂಥ ಜನರಿಗೆ ಮತ್ತಷ್ಟು ಹೊರೆಯಾಗುವಂಥ ಸಾಧ್ಯತೆ ಇದೆ. ಅಂದರೆ ಹೆಂಗಸರಿಗೆ ಫ್ರೀ ಮಾಡಿ ಗಂಡಸರಿಂದ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಖಂಡಿತವಾಗಿಯೂ ಅದು ಸತ್ಯನೇ. ಯಾಕೆಂದರೆ ಗಂಡಸರಿಂದ ಲೂಟಿ ಮಾಡಿ ಹೆಂಗಸರಿಗೆ ಅದು ಗ್ಯಾರಂಟಿ ರೀತಿಯಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಅದು ಅವರ ಪಾರ್ಟಿಗೆ ಅದರಿಂದ ಲಾಭ ಹೊರತು ಜನಸಾಮಾನ್ಯರಿಗೆ ಲಾಭ ಬರುವಂಥದ್ದಿಲ್ಲ. ವೋಟಿಗೋಸ್ಕರ ಮಾಡ್ತಾರೆ ಅಷ್ಟೇ. ನಿಮ್ಗೇನಾದರೂ ಕಷ್ಟ ಆಗ್ತಿದೆಯಾ 15% ಜಾಸ್ತಿ ಮಾಡಿದಾಗ? ಇಲ್ಲ, ಕಷ್ಟ ಆಗ್ತದೆ. ಅಂದರೆ ಯಾಕೆಂದರೆ ನಮ್ಮ ದಿನಚರಿ ಎಲ್ಲ ಅದರಿಂದಲೇ ಹೋಗೋದು. ಒಂದು ಬಸ್ಸಿಗೆ ಜಾಸ್ತಿ ಆದರೆ ಎಲ್ಲ ರೀತಿಯಲ್ಲಿ ಅದು ಜನಸಾಮಾನ್ಯರಿಗೆ ಹೊರೆ ಬೀಳ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಈ ರೀತಿ ಮಂಗ ಮಾಡುವಂಥದ್ದು ಬೇಡ. ಖಂಡಿತವಾಗಿಯೂ ಈ ರೀತಿ ಮಂಗ ಮಾಡುವಂಥದ್ದು ಬೇಡ. ಯಾವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಕೊಡುವಂಥ ಸವಲತ್ತುಗಳನ್ನು ಅದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಕೊಡಬೇಕು. ಈ ರೀತಿಯಲ್ಲಿ ಆಮಿಷ ಮಾಡಿ ತೋರಿಸಿ ಅದನ್ನು ಓಟು ಗಿಟ್ಟಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡಬಾರ್ದು, ಅದನ್ನು ಮಾಡಲೇಬಾರ್ದು. ಏನು ಹೇಳ್ತೀರಾ ಸರ್ಕಾರಕ್ಕೆ ಹೇಳೋದ್ರಿಂದ ಈ ರೀತಿ ಮಾಡುವುದು ಬೇಡ. ಈ ಗ್ಯಾರಂಟಿ ಬೇಡ. ಎಲ್ಲರನ್ನು ಸಮಾನವಾಗಿ ನೋಡಿಕೊಂಡು ಅವರಿಗೆ ಕೊಡುವಂಥ ಸವಲತ್ತನ್ನು ಕೊಡಿ. ಅವರ ಆರೋಗ್ಯ ಇರ್ಬೋದು, ಶಾಲೆ ಇರ್ಬೋದು, ರೋಡ್ ಇರ್ಬೋದು, ಇನ್ನಿತರ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ.
ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ. ಎಲ್ಲ ಬೆಳೆ ಜಾಸ್ತಿ ಮಾಡಿ ಯಾವುದಕ್ಕೆ ಬೇಕು ಈ ಗ್ಯಾರಂಟಿ? 60 ರೂಪಾಯಿದ್ದು ಡೀಸೆಲ್ಗೆ ಇರುವಾಗ ಅವರು ಜಾಸ್ತಿ ಮಾಡಲಿಲ್ಲ, ಅವರು ಫ್ರೀ ಕೊಟ್ಟಿದ್ದಾರೆ. ಸಂಸ್ಥೆಯಲ್ಲಿ 1.5 ಲಕ್ಷ ಜನ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರಿಗೆ ಸಂಬಳ ಕೊಡಬೇಕು, ಸಂಬಳ ಜಾಸ್ತಿ ಕೊಟ್ಟು ಮಾಡಬೇಕು. ಅದಕ್ಕೋಸ್ಕರ ಸಂಸ್ಥೆ ನಡೆಸಬೇಕಾದ್ರೆ ಡೀಸೆಲ್ ಪ್ರೈವೇಟ್ ಅವರು ಕೂಡಲೇ ಜಾಸ್ತಿ ಮಾಡ್ತಾರೆ. ನಮ್ಮ KSRTC ಅವರು ಸ್ವಲ್ಪ ಮಾಡಿದರೆ ಅದಕ್ಕೇನು ತೊಂದರೆ ಇಲ್ಲ. ಸಂಸ್ಥೆ ನಡೆಸಬೇಕಲ್ಲ, ಟಿಕೆಟ್ ಜಾಸ್ತಿ ಮಾಡ್ತಿದ್ದಾರೆ, ಸಂಸ್ಥೆಯಲ್ಲಿ ಲಾಭ ಬರುವುದು ಹೇಗೆ? ಸಂಸ್ಥೆ ನಡೆಸಬೇಕು, ಸಂಬಳ ಕೊಡಬೇಕು, ಗಾಡಿ ಪಾರ್ಟ್ಸು ಅದು ಇದು ಅಂತ ಹೇಳಿ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ 15% ದೊಡ್ಡ ವಿಷಯನೇ ಅಲ್ಲ ಇಷ್ಟು ವರ್ಷದಿಂದ. ನನ್ನ ಮಟ್ಟದಲ್ಲಿ ಎಲ್ಲರಿಗೆ ಜಾಸ್ತಿ ಆಗಿದೆ, ಎಲ್ಲ ವಿಷಯದಲ್ಲಿಯೂ. ಅದರಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಅದಕ್ಕೆ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ಜನರ ಆಕ್ರೋಶ ಏನು ಅಂತ ಹೇಳಿದರೆ ಸರ್, ಆ ಮಹಿಳೆಯರಿಗೆ ಕಡಿಮೆ ಫ್ರೀ ಮಾಡಿ ಪುರುಷರಿಂದ ವಸೂಲಿ ಮಾಡ್ತಾ ಇದ್ದಾರೆ ಅಂತ. ನನಗನ್ನಿಸ್ತದೆ ಈಗ ಫ್ರೀಯನ್ನು ತೆಗಿಬೇಕು. ಯಾಕೆಂದರೆ ಫ್ರೀ ಕೊಟ್ಟು ಈ ಎಲ್ಲ ಅದಕ್ಕೆ ಇದಾಗ್ತದೆ. ಅದಕ್ಕೋಸ್ಕರ ಫ್ರೀ ಕೊಡಲೇಬಾರದು, ಎಲ್ಲರಿಗೂ ಸಮಾನವಾಗಿ ಟಿಕೆಟ್ ದರ ಕೊಡಿಸಬೇಕು, ಅಂದರೆ ಸರಿಯಾಗ್ತದೆ. ಅದರಿಂದ ಫ್ರೀ ಕೊಟ್ಟಿದ್ದರಿಂದ ಇವತ್ತು ಸಂಸ್ಥೆ ಲಾಸ್ ಆಗಿ ಇರ್ತದೆ. KSRTC ಅವರ ಅನಿಸಿಕೆಯಿಂದ ನನ್ನ ಮಟ್ಟದಲ್ಲಿ ಎಲ್ಲರಿಗೂ ಫ್ರೀ ಕೊಡಬಾರದು. ಡೀಸೆಲ್ ಜಾಸ್ತಿ ಆದ್ದರಿಂದ ಟಿಕೆಟ್ ದರ ಮಾಡಿದ್ದರಿಂದ ಏನು ತೊಂದರೆ ಇಲ್ಲ ನನ್ನ ಅನಿಸಿಕೆ. ಗಂಡಸರಿಗೆಲ್ಲ ಫ್ರೀ ಇಲ್ಲ, ಎಲ್ಲರಿಗೆ ಫ್ರೀ ಕೊಡಲಿ ಹಾಗಾದರೆ. ಸೊ 15% ಜಾಸ್ತಿ ಮಾಡಿದ್ರಲ್ಲಿ ನಿಮ್ಮದು ಏನು ತಕರಾರಿಲ್ಲ, ನಿಮ್ಮದು ಏನು ಅಂತ ಹೇಳಿದ್ರೆ ಮಹಿಳೆಯರಿಗೆ ಫ್ರೀ ಮಾಡಬಾರ್ದಿತ್ತು ಅಂತ ಮಾಡಬಾರ್ದಿತ್ತು. ಅದು ಫ್ರೀ ಮಾಡೋದ್ರಿಂದ ಇವತ್ತು ಎಲ್ಲ ಮಹಿಳೆಯರು ಯಾವ ಗಾಡಿಗೆ ಪ್ರೈವೇಟ್ ಹೋಗಿದ್ದಾರೆ, KSRTC ಬಂದು ಇವತ್ತು ಲಾಸ್ ಆಗಿಬಿಟ್ಟಿದೆ. ಆದ್ದರಿಂದ ಪ್ರೈವೇಟು ಅದು ಮಹಿಳೆಯರಿಗೆ ಫ್ರೀ ಕೊಡಲೇಬಾರದಂತ ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅಂತ. ಹೌದು, ಮುಂದೆ ಯೋಚನೆ ಮಾಡಬೇಕು. ಇದರ ಬಗ್ಗೆ ಏನಾದರೂ ಮಾಡಿ ಅದನ್ನು ಫ್ರೀ ತಪ್ಪಿಸಬೇಕು, ಫ್ರೀ ಕೊಡಬಾರ್ದು. ಒಂದು 60 ವರ್ಷದವರಿಗೆ ಫ್ರೀ ಕೊಡಲಿ, ಎಜುಕೇಷನ್ ಮಕ್ಕಳಿಗೆ ಫ್ರೀ ಕೊಡಲಿ, ಅದು ಶಾಲೆ ಮಕ್ಕಳಿಗೆ, ಸರ್ಕಾರಿ ಹಾಸ್ಪಿಟ್ಲ್ ಅದೆಲ್ಲ ಮಾಡಿ, ಎಲ್ಲ ಸಂಸ್ಥೆಯನ್ನು ಉದ್ಧಾರ ಮಾಡಲಿ ಅವರು. ಸರ್ಕಾರಿ ಶಾಲೆ ಅದೆಲ್ಲ ಮಾಡಲಿ ಅವರು. ಅದರಿಂದ ಎಲ್ಲ ಆಗ್ತದೆ. ಡೀಸೆಲ್ ಬೆಲೆ ಜಾಸ್ತಿ ಮಾಡಬೇಕಂತಿಲ್ಲ, ಫ್ರೀ ಕೊಡೋದನ್ನು ತಪ್ಪಿಸಬೇಕು. ಅದು ಸಂಸ್ಥೆ ಒಂದು ವೆಹಿಕಲ್ ನಮ್ಮ ವೆಹಿಕಲ್ ಆದರೂ ಸರಿ, ಮತ್ತೊಂದು ವೆಹಿಕಲ್ ಆದವರಿಗೆ ಖರ್ಚು ಉಂಟಲ್ಲ, ಫ್ರೀ ಕೊಟ್ಟರೆ ಹೇಗೆ ಆಗ್ತದೆ? ಎಷ್ಟು ಲಾಸ್ ಆಗ್ತದೆ. ನಿಮಗೆ ಜಾಸ್ತಿ ಮಾಡಿ ಅವರಿಗೆ ಫ್ರೀ ಕೊಟ್ಟದ್ದು ನಮಗೇನು ಬೆಲೆನೇ ಇಲ್ದಂಗೆ ಆಗೈತೆ ರೀ ಗಂಡು ಮಕ್ಕಳಿಗೆ. ಹಾಂ, ಬೆಲೆನೇ ಇಲ್ಲ. ಸರ್ಕಾರದಲ್ಲಿ ಗಂಡು ಮಕ್ಕಳಿಗೆ ಬೆಲೆ ಇಲ್ಲ, ಬೆಲೆ ಇಲ್ದಂಗೆ ಆಗೈತಿ. ಎಲ್ಲ ಮಾಡಿ ಇಟ್ಟಾರ. ಎಲ್ಲ ಕೇಳಿದ್ರೆ ಹೆಣ್ಮಕ್ಳು, ಎಲ್ಲ ಬೇಕಾದ ಕೇಳ್ರಿ ಬರೀ ಹೆಣ್ಮಕ್ಳು. ನಮ್ದು ಏನು ಆಟೋ ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ಲೆಕ್ಕಕ್ಕೆ ನಾವು ಅದೀವಿ. ಇವರು ಏಜ್ ಆಗಿರ್ತದಲ್ಲ, ಒಂದು 60 ವರ್ಷ ಮೇಲೆ ಇರ್ತದಲ್ಲ, ಅವ್ರಿಗೆ ಮತ್ತು ಸ್ಟೂಡೆಂಟಿಗೆ ಬಸ್ ಪಾಸನ್ನು ಫ್ರೀ ಮಾಡ್ಬೋದಿತ್ತು. ಮಹಿಳೆಯರಿಗೆ ಫ್ರೀ ಮಾಡಿದರೆ ತಪ್ಪು. ಮಹಿಳೆಯರಿಗೆ ಫ್ರೀ ಮಾಡಿ ಬದಲು ಈಗ ಪಾಸ್ ನಮಗೆ ಫ್ರೀ ಕೊಟ್ಟಿದ್ರೆ ಆಗ್ತಿತ್ತಲ್ಲ ಅಂತ. ಹೆಂಗಸರಿಗೆ ಫ್ರೀ ಮಾಡಿ ಗಂಡಸರಿಂದ ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಲೂಟಿ ಮಾಡ್ತಾರೆ ನಿಜ. ಅದು ಈಗ ಸಿದ್ದರಾಮಯ್ಯ ಅವರು ಕೊಡ್ತಾವ್ರಲ್ಲ ಫ್ರೀ ದುಡ್ಡು, ಯಾರು ದುಡ್ಡು? ಅದು ನಮ್ಮ ದುಡ್ಡು. ಈಗ ನಾವು ಮೈಸೂರು ಪ್ರಾಪರು ಆಯಿತಾ, 14 ಸೈಟ್ ಎಲ್ಲಿ ಬತ್ತು? ಅದು ಮೂಡ ಎಲ್ಲ ಸಿಗಾಕೊಂಡವ್ರೆ. ಈಗೆಲ್ಲ ಸಿಗಾಕೊಂಡವ್ರೆ. ಅದರೊಳಗೆ DKC ಬೇರೆ, ಈ ಸಿದ್ದರಾಮಯ್ಯ ಬೇರೆ, ಇವರಿಬ್ಬರು ಒಂದು. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲಲ್ಲ, ಫ್ರೀ ಕೊಟ್ಟದಕ್ಕೆ ಏನು ಹೇಳ್ತೀರಾ ಹೆಂಗಸರಿಗೆ? ಸರ್, ಅದು ತೆಗಿಬೇಕದು, ಫ್ರೀ ಕೊಡಬಾರ್ದು. ಆ್ಯಕ್ಚುಲಿ ಈಗ 31ಕ್ಕೆ ಈ ಕರ್ನಾಟಕ ಬಂದ್ ಮಾಡಬೇಕಾಯಿತು. ಸಿದ್ದರಾಮಯ್ಯ ಇದೇನು ಕ್ಯಾಶ್ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಪೇಪರ್ಗೆಲ್ಲ ಬಿಟ್ಟಿದ್ರು. ಇದು ಡಿಪಾರ್ಟ್ಮೆಂಟಿಗೆ ಕ್ಯಾಶ್ ಕಟ್ಟಿಲ್ಲ ಅಂದ್ಬಿಟ್ಟು, ಹಂಗಾಗಿ ಮುಂದೂಡವ್ರೆ. ಈಗ ಬೇಕಾದ್ರೆ ಬಡವರು, ಈಗ ಕಾಲೇಜ್ ಮಕ್ಕಳಿಗೆಲ್ಲ ಬೇಕಾದ್ರೆ ಮಾಡಲಿ, ಅವ್ರಿಗೊಂದು ಸ್ವಲ್ಪ ಅದು ಹೆಲ್ಪ್ ಆಗುತ್ತೆ. ಈ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿದ್ದೆಲ್ಲ ತಪ್ಪು. ಇದು ಫ್ರೀ ಬೇಕು ಅಂತ ಇರಲಿಲ್ಲ, ಅದಕ್ಕಿಂತ ವೈದ್ಯಕೀಯ ಇದರಲ್ಲಿ ಏನಾದರೂ ಫ್ರೀ ಕೊಟ್ಟು ಎಂತಾದರೂ ಕೊಡ್ಬೋದಿತ್ತು. ಹಾಂ ಹೌದು, ಇದು ಬಸ್ಸೆಲ್ಲ ಫ್ರೀ ಬೇಡಿತ್ತು, ಇದರಿಂದ ನಮಗೆ ಕಷ್ಟ ಆಗ್ತಾ ಇದೆ. 15% ಟಿಕೆಟ್ ಏನು ಜಾಸ್ತಿ ಆಗಿದೆ. ಸೊ ಹೆಂಗಸರಿಗೂ ಮತ್ತು ಗಂಡಸರಿಗೂ ಸೇಮ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ, ಮತ್ತು ಈ 15% ಗಂಡಸರಿಗೆ ಜಾಸ್ತಿ ಮಾಡುವ ಬದಲು ಹೆಂಗಸರಿಗೂ ಕೂಡ ಟಿಕೆಟ್ ದರವನ್ನು ವಿಧಿಸಬೇಕಾಗಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿಯ ಜನರು ಮಾತಾಡ್ತಾ ಇರುವಂಥದ್ದು. ಅದೇ ರೀತಿ ಹೆಂಗಸರಿಗೆ ಬಸ್ ಫ್ರೀ ಮತ್ತು 2,000 ರೂಪಾಯಿ ತಿಂಗಳಿಗೆ ಕೊಡುವುದರ ಬದಲಿಗೆ ಒಂದು ಎಜುಕೇಷನ್ ಅಥವಾ ಹಾಸ್ಪಿಟಲ್ಗೆ ಹೆಲ್ತ್ಗೆ ಸಂಬಂಧಪಟ್ಟಾಗೆ ಫ್ರೀ ಕೊಡ್ಬೋದಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಜನರು ಮಾತಾಡ್ತಾ ಇರುವಂಥದ್ದು. ಇದು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಇದರಿಂದ ಯಾವುದೇ ಪರಿಣಾಮ ಬೀಳೋದಿಲ್ಲ, ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯ ಪರಿಣಾಮ ಬೀಳೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಮಂಗಳೂರಿನ ಜನರು ಮಾತಾಡ್ತಾ ಇದ್ದಾರೆ. ನನಗೆ ಗೊತ್ತಾಗ್ದಿಲ್ಲ ಏನು ಅಂತ ಹೇಳಿದ್ರೆ, ಜನರಿಗೆ ಒಂದಷ್ಟು ಗೊತ್ತಾಗುತ್ತೆ, ಜನರಿಗೆ ಅರ್ಥ ಆಗುತ್ತೆ, ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಇದು ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಸೊ ಒಂದಷ್ಟು ಜನ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. BJPಯವರು ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. 4 ದಿನ ಪ್ರತಿಭಟನೆ ಮಾಡ್ತಾರೆ, ನಂತರದ ದಿನಗಳಲ್ಲಿ ಏನು ಮಾತಾಡೋದಿಲ್ಲ, ಮುಚ್ಚಿ ಹೋಗುತ್ತೆ. ಸೊ 15% ಮಾಡೋದನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ.
ಸೊ ಕೆಲವರು ದಿನನಿತ್ಯವಾಗಿ ಬಸ್ಸಿನಲ್ಲೇ ಪ್ರಯಾಣ ಮಾಡುವವರು ಇರ್ತಾರೆ. ಸೊ 100 ರೂಪಾಯಿ ಕೊಡೋದ್ರಲ್ಲಿ ಇನ್ನು ಮುಂದೆ ನಾಳೆಯಿಂದ 115 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಕಷ್ಟದಿಂದ ಜೀವನ ಮಾಡೋರು ಇರ್ತಾರೆ. ಸೊ ಇವರಿಗೆ 15 ರೂಪಾಯಿ ಆಗಿರ್ಬೋದು ಅಥವಾ ಹೋಗಿ ಬರುವುದಕ್ಕೆ 30 ರೂಪಾಯಿ ಅಂತ ಹೇಳಿದ್ರೆ ತಿಂಗಳಿಗೆ 900 ರೂಪಾಯಿ, ಸರಿಸುಮಾರು 1,000 ರೂಪಾಯಿ ಅವರಿಗೆ ಲಾಸ್ ಆಗುತ್ತೆ. ಸೊ ಆ 1,000 ರೂಪಾಯಿ ದುಡಿಯೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸೊ ಇದು ಸರ್ಕಾರಕ್ಕೆ ಅರ್ಥ ಆಗಬೇಕು ಅನ್ನುವಂಥ ವಿಚಾರದಲ್ಲಿ, ಮತ್ತು ತಾರತಮ್ಯ ಮಾಡಬಾರ್ದು. ಹೆಂಗಸರಿಗೆ ಫ್ರೀ ಕೊಟ್ಟು 2,000 ರೂಪಾಯಿಯನ್ನು ಕೊಟ್ಟು ಏನು ಸಾಧಿಸೋಕ್ಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ, ಇದರಲ್ಲಿ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ನಮ್ಮದು ರಾಜ್ಯ ಏನಿದೆ ಡೆವಲಪ್ಮೆಂಟ್ ಆಗೋಕ್ಕೆ ಯಾವ ರೀತಿ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಜನರು ಕೂಡ ಮಾತಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಸರ್ಕಾರ ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ.